ನಾನು ಎರಡನೇ ಕ್ವಿಜ್ನ ಎರಡನೇ ಪ್ರಶ್ನೆ ನಿಮ್ಮೆದುರಿಗೆ. ಕೆಲ ಸಮಯದ ನಂತರ ಸಂವಿಧಾನ ಬದಲಿಸಲೇಬೇಕು, ಇದೇ ಅಂತಿಮ ಅಂತ ಯಾರೂ ಹೇಳೋದಿಲ್ಲ. ಸ್ಥಿರ ಸಂವಿಧಾನ ದೇಶದ ಪ್ರಗತಿಗೆ ದೊಡ್ಡ ತಡೆ. ಐ ಡೌಟ್ ನಿಮ್ಗೆ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ, ನನ್ನ ಪ್ರಶ್ನೆನೂ ಅದಕ್ಕೆ ಕೇಳಲಿಲ್ಲ. ಈ ಮನುಷ್ಯ ಹೇಳಿದ್ದು ಅಬ್ದುಲ್ ರೆಹಮಾನ್ ಅಂತುಳೆ ಅಂತ ಇವರ ಹೆಸರು. ಇವರು 14ನೇ ಲೋಕಸಭಾದಲ್ಲಿ ಅವರು ಮಿನಿಸ್ಟ್ರಿ ಆಫ್ ಬಹುಶಃ ಲಾ ಮಿನಿಸ್ಟ್ರಿ ಆಗಿದ್ರು. ಇವರು ಸಿಎಂ, ಮಹಾರಾಷ್ಟ್ರದ ಸಿಎಂ ಆಗಿದ್ರು. ಇವರು ಸೋನಿಯಾ ಗಾಂಧಿಯ ಆಪ್ತ ವಲಯದಲ್ಲಿದ್ದಂಥವ್ರೊಬ್ರು. ಅವ್ರು ಹೇಳಿದ್ರು ಸಂವಿಧಾನ ಬದಲಾಯಿಸಲೇಬೇಕು. ಅನಂತಕುಮಾರ್ ಹೆಗಡೆ ಅಲ್ಲ. ಐ ರಿಪೀಟ್, ಅನಂತಕುಮಾರ್ ಹೆಗಡೆ. ಬಿಕಾಸ್ ಈ ಕಾಂಗ್ರೆಸ್ನವರು ಅನಂತಕುಮಾರ್ ಹೆಗಡೆನ ಇಟ್ಕೊಂಡು ತುಂಬಾ ಮಾತಾಡ್ತಿರೋದ್ರಿಂದ ಐ ಕೀಪ್ ಹಿಮ್ ವಿತ್ ಮೀ ಆಲ್ವೇಸ್. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬಹಳ ಚೆನ್ನಾಗಿದೆ ನೋಡಿ. ಇಂತಹದೊಂದು ದಿಟ್ಟ ಅಂದ್ರೆ ಸಂವಿಧಾನವನ್ನ ಬದಲಾಯಿಸಿರುವ ದಿಟ್ಟ ಮತ್ತು ಜಾಣ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಇಂದಿರಾ ಸರ್ಕಾರ ಧೈರ್ಯ ತೋರಿದೆ. ಇಂತಹ ಕ್ರಮ ತೆಗೆದುಕೊಂಡವರನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ದೇಶಭಕ್ತರು ಅಂತ ಕರೆಯಬೇಕಿದೆ. ಶಬಾಷ್. ಸಂವಿಧಾನ ಬದಲಾಯಿಸಿದವರನ್ನ ದೊಡ್ಡ ದೇಶಭಕ್ತರು ಅಂತ ಕರಿಬೇಕಿದೆ. ಹೇಳದವರು ಯಾರು ಅಂತಂದ್ರೆ ಪ್ರಿಯರಂಜನ್ ದಾಸ್ ಮುನ್ಷಿ, ವೆಸ್ಟ್ ಬೆಂಗಾಲ್ನ ಯೂತ್ ಕಾಂಗ್ರೆಸ್ನ ಮುಖ್ಯಸ್ಥರಾಗಿದ್ದರು. ಈ ಎಮರ್ಜೆನ್ಸಿ ಬರುವಾಗ ಯೂತ್ ಕಾಂಗ್ರೆಸ್ನಲ್ಲಿದ್ದರು. 1971ರಲ್ಲಿ ಅವರು ಮಿನಿಸ್ಟರ್ MP ಕೂಡ ಆದರು ಅಲ್ಲಿಂದ. ಆನಂತರ ಕಾಲಕ್ರಮದಲ್ಲಿ ಕಾಂಗ್ರೆಸ್ ಮಂತ್ರಿಮಂಡಲದಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದರು. ಮುಂದಿನ ಸ್ಟೇಟ್ಮೆಂಟ್ ಇದಕ್ಕೆ ಇಂಟ್ರೆಸ್ಟಿಂಗ್ ಆಗಿ, ನಂಗೆ ಛಲವಾದಿಯವರು ಅದನ್ನು ಹೇಳಿರೋದ್ರಿಂದ ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿ ಏನು ಉಳ್ಕೊಳ್ಳಲ್ಲ. ಆದರೆ ಬಾಬಾ ಸಾಹೇಬರೇ ಬಂದರೂ ಇನ್ನು ಈ ಸಂವಿಧಾನ ಬದಲಾಯಿಸಲು ಸಾಧ್ಯವಾಗೋದಿಲ್ಲ. ಸಂವಿಧಾನದ ಪರವಾಗಿ ಇಷ್ಟು ಕಠೋರವಾದ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ಯಾರು? ನರೇಂದ್ರ ಮೋದಿ. ಏನ್ರಿ ಇದು ಕಾಂಟ್ರಾಸ್ಟು? ಅವರೆಲ್ಲರೂ ಹೇಳಿದ್ರು ಸಂವಿಧಾನ ಬದಲಾಯಿಸಲೇಬೇಕು ಅಂತ. ನರೇಂದ್ರ ಮೋದಿ ಹೇಳಿದ್ರು ಸ್ವತಃ ಸಂವಿಧಾನವನ್ನ ನಿರ್ಮಾಣ ಮಾಡಿದ, ಬರೆದು ಕೊಟ್ಟಂತ ಬಾಬಾ ಸಾಹೇಬ್ರೆ ಬಂದ್ರು ಯಾವ ಹಕ್ಕುಗಳನ್ನ ಅವರು ಸಮಾಜಕ್ಕೆ ಕೊಟ್ಟಿದ್ದಾರೋ ಅದನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದು ನರೇಂದ್ರ ಮೋದಿ ಅಂತ. ಇಂಟ್ರೆಸ್ಟಿಂಗ್ ಸಂಗತಿ ಇನ್ನೊಂದು ಹೇಳ್ತೀನಿ ನಿಮಗೆ. ಒಟ್ಟು ಈ ದೇಶದಲ್ಲಿ ಸಂವಿಧಾನವನ್ನ ಬದಲಾಯಿಸ್ತೀನಿ ಅಂತ ಬಂದವರು ಜನಸಂಘದವರು, ಬಿಜೆಪಿಯವರು, ಜನತಾ ಪರಿವಾರದವರು ಅಂತ ಒಂದು ತಲೆ ಕೂರಿಸಿದ್ದಾರಲ್ಲ. ನಿಮ್ಗೊಂದು ಆಶ್ಚರ್ಯದ ಸಂಗತಿ ನೋಡಿ, ಈ ದೇಶದಲ್ಲಿ ಒಟ್ಟು ಸಂವಿಧಾನಕ್ಕೆ 106 ತಿದ್ದುಪಡಿಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ ಇದು. 106 ತಿದ್ದುಪಡಿಗಳಲ್ಲಿ ಅತ್ಯಂತ ಹೆಚ್ಚು 75 ತಿದ್ದುಪಡಿ ಮಾಡಿರೋದು ಬಿಜೆಪಿನೋ, ಕಾಂಗ್ರೆಸ್ಸೋ, ಜನತಾ ಪರಿವಾರದವರು? ಈಗ ಎಲ್ರಿಗೂ ಅಂದಾಜಾಗಿದೆ ಕಾಂಗ್ರೆಸ್ನವರೇ ಮಾಡಿರ್ಬೇಕು ಇದನ್ನ ಅಂತ. ಬಿಜೆಪಿನವರಂತೂ ಆಗಲಿ. ಎಷ್ಟು ಚೆನ್ನಾಗಿದೆ ನೋಡಿ, ನಮಗೆ ಎಷ್ಟು ಮೋಸ ಮಾಡಿದ್ದಾರೆ ಅಂತಂದ್ರೆ, ಇದೇ ಪ್ರಶ್ನೆ ನಾನು ನಿಮ್ಗೆ ಮೊದಲೇ ಕೇಳಿದ್ದಿದ್ರೆ ಬಿಜೆಪಿನೇ ಮಾಡಿರ್ಬೇಕು ಸರ್, ಸಂವಿಧಾನ ಬದಲಾವಣೆಗೆ ಬಂದಿರೋದು ಅವರೇ ಅಂತ ನಿಮ್ಗೆ ಅನ್ಸಿರುತ್ತಲ್ಲ. ಇದು ಯಾವ ಥರದ ಸುಳ್ಳು ಸುದ್ದಿಯನ್ನ ನಮ್ಮ ತಲೆಗೆ ತುಂಬಿದ್ದಾರೆ ಅಂದ್ರೆ ಈ ಥರ. ಇದು ಕಾಂಗ್ರೆಸ್ಸಿನದ್ದೇ ಸಾಧನೆ. ಇನ್ನೊಂದು ಅಪರೂಪದ ಸಂಗತಿ ಹೇಳ್ತೀನಿ. ನಂಗೆ ಗೊತ್ತಿಲ್ಲ ಇಲ್ಲಿರುವಂತ ಲಾ ವಿದ್ಯಾರ್ಥಿಗಳು ಇದನ್ನು ಓದಿದ್ದೀರೋ ಕೇಳಿದ್ದೀರೋ ಇಲ್ವೋ ಅಂತ ಗೊತ್ತಿಲ್ಲ. ಇವರು ಜವಾಹರ್ಲಾಲ್ ನೆಹರು, ಅದು ಮಹಾತ್ಮ ಗಾಂಧೀಜಿ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ರು. ಇಲ್ಲಿ ಎಡ್ವರ್ಡ್ ಜನಿಂಗ್ ಅಂತ ಒಂದು ಫೋಟೋ ಹಾಕಿದ್ದೀನಿ ನಾನು. ಹೂ ಇಸ್ ಎಡ್ವರ್ಡ್ ಜನಿಂಗ್? ಐ ಆಮ್ ಶ್ಯೂರ್ ಈ ದೇಶದ 99.99% ಜನಕ್ಕೆ ಗೊತ್ತಿರಲ್ಲ. ಯಾರು ಗೊತ್ತೇನು ಎಡ್ವರ್ಡ್ ಜನಿಂಗ್? ಒಬ್ಬ ಬ್ರಿಟಿಷ್ ಸಿಟಿಸನ್ನು. ಈತ ಅಲ್ಲಿನ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪರ್ಟು. ಹಿಂಗಾಗಿ ಜವಾಹರ್ಲಾಲ್ ನೆಹರು ಏನ್ ಹೇಳಿದ್ರು ಗೊತ್ತಾ? ಭಾರತದ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಲಿಕ್ಕೆ ನಾವು ಭಾರತೀಯರು ಯಾರನ್ನು ಬಳಸ್ಕೊಳ್ಳೋದು ಬೇಡ, ಎಡ್ವರ್ಡ್ ಜೆನ್ನಿಂಗ್ ಅನ್ನ ಕರ್ಕೊಂಡು ಬರೋಣ ಅಂತ ಜವಾಹರ್ಲಾಲ್ ನೆಹರು ಪ್ರಪೋಸ್ ಮಾಡಿ ಹೆಚ್ಚು ಕಡಿಮೆ ಎಡ್ವರ್ಡ್ ಜೆನ್ನಿಂಗ್ಗೆ ಮಾತಾಡಿಯೂ ಆಗಿತ್ತು. ಆದರೆ ಪುಣ್ಯವಶಾತ್ ಮಹಾತ್ಮ ಗಾಂಧೀಜಿ ಕರೆದು ಉಗಿದ್ರು. ನಾಚಿಕೆ ಆಗೋದಿಲ್ವಾ? ಸ್ವತಂತ್ರ ಭಾರತದ ಸಂವಿಧಾನ ಬರೀಲಿಕ್ಕೆ ಎಡ್ವರ್ಡ್ ಜೆನ್ನಿಂಗ್ ಬೇಕಾ ನಮಗೆ? ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ಗಿಂತ ಸಮರ್ಥರಾದವರು ಯಾರಿದ್ದಾರೆ ಅವ್ರ ಕೈಯಲ್ಲಿ ಇದನ್ನು ಮಾಡಿಸಿ ಅಂತ ಹೇಳಿದ್ದು ಮಹಾತ್ಮ ಅವರು. ನಂಗೆ ಬಹಳ ಜನ ಕೇಳ್ತಾರೆ ಮಹಾತ್ಮ ಗಾಂಧೀಜಿಯವರ ಮೇಲೆ ನಿಮ್ಗೆ ಬಹಳ ಪ್ರೀತಿ ಅಲ್ಲ, ಯಾಕೆ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರಿಗೆ ಭಾರತದ ಮೇಲೆ ಅಂತ ಅಭಿಮಾನ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಅವ್ರ ಮೇಲಿರುವಂತ ಪ್ರೀತಿ ಯಾವ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ. ಇವತ್ತೇನಾದ್ರೂ ಬಾಬಾ ಸಾಹೇಬರ ಸಂವಿಧಾನ ಅಂತ ನಾವು ಇದನ್ನು ಕರಿತೀವಿ ಅಂದ್ರೆ ಅದಕ್ಕೆ ಕಾರಣ ಮಹಾತ್ಮರೇ ಹೊರತು ಜವಾಹರ್ಲಾಲ್ ನೆಹರು ಅಲ್ಲ. ಮಿತ್ರೆ, ನಾನು ಹೇಳಿರೋ ಮಾತುಗಳನ್ನು ನೀವು ವಾಪಸ್ ವೆರಿಫೈ ಮಾಡಬಹುದು. ವೆರಿಫೈ ಮಾಡಲಿ ಅಂತ ಇದನ್ನು ಚಿತ್ರ ಸಮೇತ ನಿಮ್ಮ ಮುಂದೆ ತೋರಿಸ್ತಿದ್ದೀನಿ. ಇನ್ ಯಾರ್ಯಾರು ಎಷ್ಟೆಷ್ಟು ಸಂವಿಧಾನ ಬದಲಾವಣೆ ಮಾಡಿದ್ರು ಅಂತ ಮೊದಲು ನೋಡ್ಕೊಳ್ಳಿ. ಜವಾಹರ್ಲಾಲ್ ನೆಹರು 16 ಬಾರಿ ತಿದ್ದುಪಡಿ ಮಾಡಿದ್ರು. ಅವ್ರ ಮಗಳು ಇಂದಿರಾ ಗಾಂಧಿ ಕಡಿಮೆ ಇಲ್ಲ, 32+ ಮಾಡಿ 32. ನಾನು ಪ್ಲಸ್ ಅಂತ ಯಾಕೆ ಹಾಕಿದ್ದೀನಿ ಅಂತಂದ್ರೆ ಪ್ರಿಯಾಂಬಲ್ನೇ ತಿದ್ದುಪಡಿ ಮಾಡಿದ್ಲು ಪುಣ್ಯಾತ್ಗಿತ್ತಿ.
ಯಾವುದನ್ನ ಸಂವಿಧಾನದ ಮೂಲ ಆಶಯ ಅಂತ ಕರಿತೀವೋ ಆ ಆಶಯಕ್ಕೆ ಕೈ ಹಾಕ್ಬಿಟ್ರು. ರಾಜೀವ್ ಗಾಂಧಿ 10 ಬಾರಿ ತಿದ್ದುಪಡಿ, ಇಡೀ 3 ಜನರ ಈ ಪರಿವಾರ 58 ತಿದ್ದುಪಡಿಗಳನ್ನ ಮಾಡ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿ 1, PV ನರಸಿಂಹರಾವ್ 10, ಮನಮೋಹನ್ ಸಿಂಗ್ 6, ಒಟ್ಟು ಕಾಂಗ್ರೆಸ್ಸು 75 ಬಾರಿ ಸಂವಿಧಾನ ತಿದ್ದುಪಡಿ ಮಾಡಿತು. ಜನತಾ ಪರಿವಾರ ಮೊರಾರ್ಜಿ ದೇಸಾಯಿ 2, VP ಸಿಂಗ್ 6 ಬಾರಿ, ಚಂದ್ರಶೇಖರ್ 1 ಬಾರಿ, ಅಟಲ್ ಬಿಹಾರಿ ವಾಜಪೇಯಿ 14 ತಿದ್ದುಪಡಿಗಳನ್ನು ಮಾಡಿದ್ರು. ಬಟ್ ಅಟಲ್ ಬಿಹಾರಿ ವಾಜಪೇಯಿ ಅವ್ರದ್ದು ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ ಮಿತ್ರೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಜಸ್ಟಿಸ್ MN ವೆಂಕಟಾಚಲಯ್ಯನವರ ನೇತೃತ್ವದಲ್ಲಿ ಸಂವಿಧಾನ ತಿದ್ದುಪಡಿಯ ಪರಾಮರ್ಶೆಗೋಸ್ಕರ ಒಂದು ಸಮಿತಿ ಮಾಡಿದ್ರು. ಈ ಸಮಿತಿಯಲ್ಲಿ PS ಸಂಗಮ ಇದ್ರು. PS ಸಂಗಮ ವಾಸ್ ಅ ಕಾಂಗ್ರೆಸ್ ಲೀಡರ್ ಆ ಟೈಮ್ನಲ್ಲಿ. ಅವರನ್ನು ಸೇರಿಸ್ಕೊಂಡ್ರು. ಅನೇಕ ಜಸ್ಟಿಸ್ಗಳನ್ನು ಒಳಗೆ ಹಾಕೊಂಡು ಒಂದು ಟೀಮ್ ಮಾಡಿದ್ರು. ಆ ಟೀಮ್ ಸುಮಾರು 1.5 ವರ್ಷ ತೆಗೆದುಕೊಂಡು 2000 ಪುಟಗಳ ವರದಿಯನ್ನು ಕೊಟ್ಟು ಸಮಾಜದಲ್ಲಾಗಿರುವಂತ ಈ ಬದಲಾವಣೆಯ ಆಧಾರದ ಮೇಲೆ ಇಂತಿಂತ ತಿದ್ದುಪಡಿಗಳನ್ನು ತರಬಹುದು ಅಂತ ಮುಂದಿಡ್ತು. ಅದರ ಬಗ್ಗೆ ಡಿಸ್ಕಷನ್ ನಡೀತು. ಅಂದ್ರೆ ಸಂವಿಧಾನದಲ್ಲಿ ಸಣ್ಣ ಬದಲಾವಣೆ ಮಾಡಬೇಕು ಅಂದ್ರು ಎಷ್ಟು ದೊಡ್ಡ ಎಕ್ಸರ್ಸೈಸ್ ಮಾಡಬೇಕು ಅಂತ ದ ಗ್ರೇಟ್ ಅಟಲ್ ಬಿಹಾರಿ ವಾಜಪೇಯಿ ತೋರಿಸಿಕೊಟ್ರಲ್ಲ, ಅದು ಅಟಲ್ ಬಿಹಾರಿ ವಾಜಪೇಯಿ ಹಾಕಿಕೊಟ್ಟಂತ ಅದ್ಭುತವಾಗಿರುವಂತ ಪರಂಪರೆ. ಆದ್ರೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವಾಗ ಏನ್ ಹೇಳಿದ್ರು, MN ವೆಂಕಟಾಚಲಯ್ಯನವರ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ ಅಂತ. ಇವರು ಅಟಲ್ ಬಿಹಾರಿ ವಾಜಪೇಯಿ ತಾಳಕ್ಕೆ ಕುಣಿತಾರೆ ಅನ್ನೋ ಥರದ ಮಾತುಗಳನ್ನು ಆಡಿದ್ರು. ಯಾಕಿದನ್ನು ಹೇಳ್ತಿದ್ದೀನಿ ಅಂತಂದ್ರೆ, ಜಸ್ಟಿಸ್ MN ವೆಂಕಟಾಚಲಯ್ಯನವರ ಬಗ್ಗೆ ಇಡೀ ದೇಶಕ್ಕೆ ಇವತ್ತಿಗೂ ಗೌರವ ಇದೆ. ಅಂಥ ವ್ಯಕ್ತಿಯನ್ನ ಅನುಮಾನ ವ್ಯಕ್ತಪಡಿಸಿದವರು ಸೋನಿಯಾ ಗಾಂಧಿ. ಆದ್ರೆ ಆ ಅದ್ಭುತವಾದ ಕೆಲಸವನ್ನು ಅಟಲ್ಜಿ ಮಾಡಿದ್ರು. ಆದ್ರೆ ಆ ವರದಿಯನ್ನ ಅಟಲ್ಜಿಯೂ ಒಪ್ಕೊಂಡಿಲ್ಲ. ಆನಂತರ ಬಂದ ಸಬ್ಸಿಕ್ವೆಂಟ್ ಯಾವ ಸರ್ಕಾರಗಳು ಒಪ್ಪಿಕೊಂಡಿಲ್ಲ. 2000 ಪುಟಗಳ ವರದಿ ಹಾಗೆ ಮೂಲೆ ಗುಂಪಾಗಿದೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಇನ್ ಫೈನಲಿ ಯಾವ ನರೇಂದ್ರ ಮೋದಿ ಸಂವಿಧಾನ ಬದಲಾಯಿಸಿಬಿಡ್ತಾರೆ ಅಂತ ಬಂತೋ, ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿ 8 ಬಾರಿಯಷ್ಟೇ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿರೋದು. ಅಟಲ್ ಬಿಹಾರಿ ವಾಜಪೇಯಿ 6.5 ವರ್ಷ ಇದ್ರು, ಅವರಾದ್ರೂ 14 ತಿದ್ದುಪಡಿ ಮಾಡಿದ್ರು. ನರೇಂದ್ರ ಮೋದಿ 10 ವರ್ಷ ಕಳಿತು 8 ಬಾರಿ ತಿದ್ದುಪಡಿ ಆಗಿರೋದು. ಈ 8ರಲ್ಲಿ 1 ತಿದ್ದುಪಡಿ ಯಾವುದು ಗೊತ್ತಾ? SC STಗಳಿಗೆ ಮೀಸಲಾತಿ ಅಂತ ಏನಿದೆಯೋ, ದಲಿತರ ಮೀಸಲಾತಿ, ಅದು ಪ್ರತಿ 10 ವರ್ಷಕ್ಕೊಮ್ಮೆ ತಿದ್ದುಪಡಿ ಆಗಬೇಕು. ಇದರಲ್ಲಿ 1 ತಿದ್ದುಪಡಿ ನರೇಂದ್ರ ಮೋದಿಯವರ ಕಾಲದಲ್ಲಿ 10 ವರ್ಷ ಮೀಸಲಾತಿಯನ್ನ ಎಕ್ಸ್ಟೆಂಡ್ ಮಾಡಿರುವ ತಿದ್ದುಪಡಿಯೂ ಸೇರಿ 8 ತಿದ್ದುಪಡಿ. ನರೇಂದ್ರ ಮೋದಿ 10 ವರ್ಷ ಕಳಿತು 8 ಬಾರಿ ತಿದ್ದುಪಡಿ ಆಗಿರೋದು. ಈ 8ರಲ್ಲಿ 1 ತಿದ್ದುಪಡಿ ಯಾವುದು ಗೊತ್ತಾ? SC STಗಳಿಗೆ ಮೀಸಲಾತಿ ಅಂತ ಏನಿದೆಯೋ, ದಲಿತರ ಮೀಸಲಾತಿ, ಅದು ಪ್ರತಿ 10 ವರ್ಷಕ್ಕೊಮ್ಮೆ ತಿದ್ದುಪಡಿ ಆಗಬೇಕು. ಇದರಲ್ಲಿ 1 ತಿದ್ದುಪಡಿ ನರೇಂದ್ರ ಮೋದಿಯವರ ಕಾಲದಲ್ಲಿ 10 ವರ್ಷ ಮೀಸಲಾತಿಯನ್ನ ಎಕ್ಸ್ಟೆಂಡ್ ಮಾಡಿರುವ ತಿದ್ದುಪಡಿಯೂ ಸೇರಿ 8 ತಿದ್ದುಪಡಿ ನರೇಂದ್ರ ಮೋದಿಯವರದ್ದಾಗಿದೆ. ಆದ್ರೆ ಗೂಬೆ ಕೂರಿಸೋದು ಏನಿದೆ ಅಂತಂದ್ರೆ, ನರೇಂದ್ರ ಮೋದಿ ಬಂದಿರೋದೇ ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಅಂತ. ಆದ್ರೆ ಸಂವಿಧಾನದ ಕುರಿತಂತೆ ಮಾತನಾಡೋದಾದ್ರೆ, ಸಂವಿಧಾನದ ಮಾನಾಪಹರಣ ಮತ್ತು ಬಾಬಾ ಸಾಹೇಬರ ಅವಮಾನ ನಡೆದಿದ್ದು ಎಮರ್ಜೆನ್ಸಿಯ ಕಾಲದಲ್ಲಿ ಅಂತ. ಸಂವಿಧಾನದ ಮಾನಾಪಹರಣ ಅಂತ ನಾನು ಈ ಪದವನ್ನು ಬಳಸಿದ್ದೀನಿ. ಸಂವಿಧಾನದ ಮಾನ ಅಂದ್ರೆ ಯಾವುದು ಗೊತ್ತಾ? ಅದರ ಪ್ರಿಯಾಂಬಲ್, ಅದರ ಮಾನ. ಸಂವಿಧಾನದ ಒಟ್ಟಾರೆ ಆಶಯವನ್ನ ಪುಟ್ಟದಾಗಿ ಇಷ್ಟು ವರ್ಡಿಂಗ್ಸ್ಗಳಲ್ಲಿ ತುಂಬಾ ಸುಂದರವಾಗಿ ಬಾಬಾ ಸಾಹೇಬರು ಮಂಡಿಸಿದ್ರು. ಈ ಪ್ರಿಯಾಂಬಲ್ನೇ ತಿದ್ದಿ ಸಂವಿಧಾನದ ಮಾನಾಪಹರಣ ಮಾಡಿದ್ದು ಎಮರ್ಜೆನ್ಸಿಯ ಕಾಲಘಟ್ಟದಲ್ಲಿ. ಕಾಂಗ್ರೆಸ್ಸಿಗರು ಸಂವಿಧಾನವನ್ನ ಕೈಯಲ್ಲಿ ಇಟ್ಕೋಬೇಕಾದ್ರೆ ನಾಚ್ಕೋಬೇಕು. ನಮಗಿದನ್ನು ಮುಟ್ಟುವ ಅಧಿಕಾರ ಇಲ್ಲ, ಇದರ ಮಾನವನ್ನ ಹರಣ ಮಾಡಿದಂತ ಜನ ನಾವು ಅಂತ ನಾಚ್ಕೊಳ್ಬೇಕು. ಇವತ್ತು ಅದನ್ನ ಹಿಡ್ಕೊಂಡು ಪ್ರತಿಭಟನೆಗೆ ನಿಲ್ತ್ಕೊಳ್ತಾರೆ ಅಂತಂದ್ರೆ ಏನ್ ಹೇಳಬೇಕು ಮಿತ್ರರೇ. ಆಮೇಲೆ